ನಮಸ್ಕಾರ. ಜ್ಞಾನ ಮತ್ತು ವಿಜ್ಞಾನದ ಸಂಗಮವೇ ಈ ನಿಮ್ಮ ಆಯುಷ್ಮಾನ್ ಭವ ಕಾರ್ಯಕ್ರಮ. ಒತ್ತಡದ ಈ ಬದುಕಿನಲ್ಲಿ ಆರೋಗ್ಯವಂತ ಕ್ರಿಯಾಶೀಲ ಜೀವನ ನಡೆಸುವುದು ನಿಜಕ್ಕೂ ಸವಾಲು. ವಿವಿಧ ಆರೋಗ್ಯ ಸಮಸ್ಯೆಗಳ ಬಗ್ಗೆ, ಆರೋಗ್ಯ ರಕ್ಷಣೆಯ ಬಗ್ಗೆ ಕಾರ್ಯಕ್ರಮದಲ್ಲಿ ತಜ್ಞ ವೈದ್ಯರು ಸಲಹೆ ಸೂಚನೆಗಳನ್ನು ನೀಡುತ್ತಾರೆ. ನೀವು ನಿಮ್ಮ ಮನೆಯಲ್ಲಿಯೇ ಕುಳಿತು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು. ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ. ನಾನು ಅಮೃತವರ್ಷಿಣಿ. ಎಮರ್ಜೆನ್ಸಿ ಸಂದರ್ಭದಲ್ಲಿ ಕ್ರಿಟಿಕಲ್ ಕೇರ್ ಹಾಗೆ ಅನಸ್ತೇಷಿಯಾ ಅನ್ನೋದು ಯಾವ ರೀತಿಯ ಲೈಫ್ ಸೇವಿಂಗ್ ರೋಲ್ ಅನ್ನು ಪ್ಲೇ ಮಾಡುತ್ತೆ, ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ, ಯಾವಾಗ ಈ ಅನಸ್ತೇಷಿಯಾ ಕ್ರಿಟಿಕಲ್ ಕೇರ್ ಬೇಕಾಗಬಹುದು, ಇದನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ತಾ ಹೋಗೋಣ. ತಿಳಿಸ್ಲಿಕ್ಕೆ ನಮ್ಮೊಟ್ಟಿಗೆ ವಾಸವಿ ಆಸ್ಪತ್ರೆ ಬೆಂಗಳೂರಿನಿಂದ ಅನಸ್ತೇಷಿಯಾಲಜಿಸ್ಟ್ ಡಾಕ್ಟರ್ ಪ್ರದೀಪ್ ಎ ಡೋಂಗ್ರೆ ಅವರಿದ್ದಾರೆ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಡಾಕ್ಟರ್, ಈಗ ಮೊದಲಿಗೆ ವಾಟ್ ಇಸ್ ದಿಸ್ ಅನಸ್ತೇಷಿಯಾ? ಅನಸ್ತೇಷಿಯಾ ಅಂದರೆ ಅರವಳಿಕೆ ಅಂತಾರೆ ಕನ್ನಡದಲ್ಲಿ. ಸರ್ಜರಿ ಟೈಮಲ್ಲಿ ನಿಮಗೆ ಏನು ಸರ್ಜರಿಲಿ ಏನು ನಡೆಯುತ್ತೆ ಅದು ಗೊತ್ತಾಗಬಾರ್ದು. ಆಮೇಲೆ ಅದರಿಂದ ಆಗೋ ತೊಂದರೆಗಳು ನಿಮ್ಗೆ ಗೊತ್ತಾದರೆ ಆತಂಕ ಆಗುತ್ತೆ. ಅದರಿಂದ ಆಗೋ ತೊಂದರೆಗಳನ್ನು ಪ್ರಿವೆಂಟ್ ಮಾಡೋಕ್ಕೆ ಅನಸ್ತೇಷಿಯಾಲಜಿ ಅಂತ ನಾವು MBBS ಮುಗಿದ ಮೇಲೆ ಡಿಗ್ರಿ ಮಾಡ್ತೀವಿ. ಅನಸ್ತೇಷಿಯಾಲಜಿ ಬೇಸಿಕಲಿ ಸರ್ಜರಿ, ಇಂಟೆನ್ಸಿವ್ ಕೇರ್ ಮತ್ತು ಇದರ ಎಮರ್ಜೆನ್ಸಿ ಸಿಚುವೇಶನ್ಸಲ್ಲಿ ದೇ ಆರ್ ವೆರಿ ವೆರಿ ಯೂಸ್ಫುಲ್. ಸೊ ಡಾಕ್ಟರ್, ಹೌ ಎಕ್ಸಾಕ್ಟ್ಲಿ ಇಟ್ ಇಸ್ ಯೂಸ್ ಡಾಕ್ಟರ್? ಈ ಕ್ರಿಟಿಕಲ್ ಕೇರ್ ಆ್ಯಂಡ್ ಅನಸ್ತೇಷಿಯಾ ಅನ್ನೋದು ಎಮರ್ಜೆನ್ಸಿ ಸಿಚುವೇಶನಲ್ಲಿ ಹೇಗೆ ಉಪಯೋಗಕ್ಕೆ ಬರುತ್ತೆ ಡಾಕ್ಟರ್? ಎಮರ್ಜೆನ್ಸಿ ಸಿಚುವೇಶನ್ನಲ್ಲಿ ಅನಸ್ತೇಷಿಯಾ ಅನ್ನೋದು ತುಂಬ ಯೂಸ್ಫುಲ್ ಇರುತ್ತೆ. ಆ್ಯಕ್ಚುಲಿ ನಾವೇನು ಮಾಡ್ತೀವಿ, ಅನಸ್ತೇಷಿಯಾ ಮತ್ತು ಕ್ರಿಟಿಕಲ್ ಕೇರ್ ಅಂತ ಏನು ಹೇಳ್ತೀವಿ, ಅರವಳಿಕೆ ಮತ್ತು ತುರ್ತು ಚಿಕಿತ್ಸಾ ತಜ್ಞ, ಇವರಿಬ್ಬರು ತುಂಬ ಇಂಪಾರ್ಟೆಂಟ್ ಆಗ್ತಾರೆ ಎಮರ್ಜೆನ್ಸಿ ಸಿಚುವೇಶನ್ಸಲ್ಲಿ. ಸೊ ಒಂದು ಆಸ್ಪತ್ರೆಗೆ ಒಬ್ಬರು ಬಂದಾಗ, ಎಮರ್ಜೆನ್ಸಿ ಆಕ್ಸಿಡೆಂಟ್ ಆಗಿದೆ ಅಥವಾ ಇದಾಗಿದೆ ಬಂದಾಗ ಅವ್ರ ಆಸ್ಪತ್ರೆಗೆ ಅವರನ್ನು ಮೇಯ್ನ್ ಗ್ರೀಟ್ ಮಾಡೋದು ಅಲ್ಲಿ ಎಮರ್ಜೆನ್ಸಿ ಫಿಸಿಷಿಯನ್ ಇರ್ಬೋದು, ಅಥವಾ ಅರವಳಿಕೆ ತಜ್ಞರಿರ್ಬೋದು, ಅಥವಾ ಇಂಟೆನ್ಸಿವಿಸ್ಟ್ ಇರ್ಬೋದು. ಸೊ ಡಿಪೆಂಡ್ ಆಗುತ್ತೆ. ಸೊ ಮೇಯ್ನ್ ಏನಂದರೆ ಅರವಳಿಕೆ ತಜ್ಞರು ಒಂದು ಎಮರ್ಜೆನ್ಸಿನ ರೆಕಗ್ನಿಷನ್ನು ಮತ್ತು ಅದನ್ನು ಸ್ಟೆಬಿಲೈಸ್ ಮಾಡೋದ್ರಲ್ಲಿ, ಒಂದು ಉಸಿರಾಟನ ಸ್ಟೆಬಿಲೈಸ್ ಮಾಡೋದು, ರಕ್ತದ ಒತ್ತಡವನ್ನು ಸ್ಟೆಬಿಲೈಸ್ ಮಾಡೋದು, ಇದೆಲ್ಲ ಸ್ಟೆಬಿಲೈಸ್ ಮಾಡೋದ್ರಲ್ಲಿ. ಆಮೇಲೆ ಸರ್ಕ್ಯುಲೇಷನ್ ಅಂತ ಹೇಳ್ತೀವಿ ನಾವು, ಅಂದರೆ ರಕ್ತ ಸ್ರಾವ ಆಗ್ತಿರೋದನ್ನು ತಡೆಯೋದು, ಮತ್ತು ಸರ್ಕ್ಯುಲೇಷನ್ನ ಮೇಂಟೈನ್ ಮಾಡೋದು, ಅದಕ್ಕೆ ಏನೇನು ಔಷಧಿಗಳು ಬೇಕಾಗುತ್ತೆ ಅದರಲ್ಲೆಲ್ಲ ನಿಪುಣರಿರ್ತಾರೆ ಅನಸ್ತೇಷಿಯಾಲಜಿಸ್ಟು. ಸೊ ಬೇಸಿಕಲಿ ಅವರು ಈ ಪೋರ್ಷನ್ನ ನೋಡ್ಕೋತಾರೆ. ಅದಾದಮೇಲೆ ಕ್ರಿಟಿಕಲ್ ಕೇರ್ ಸ್ಪೆಷಲಿಸ್ಟ್ ಅಥವಾ ಇಂಟೆನ್ಸಿವಿಸ್ಟ್ ಅಂತ ಹೇಳ್ತೀವಿ. ಅವ್ರು ಏನು ಮಾಡ್ತಾರೆ, ಫರ್ದರ್ ಟ್ರೀಟ್ಮೆಂಟ್ನ ಅವ್ರು ಯೂಶಲಿ ದೇ ವಿಲ್ ಟೇಕ್ ಕೇರ್. ಬೇಸಿಕಲಿ ಅನಸ್ತೇಷಿಯಾಲಜಿಸ್ಟು ಅವರು ದೇ ಆರ್ ಏರ್ವೇ ಸ್ಪೆಷಲಿಸ್ಟ್. ಸೊ ಏನಾಗುತ್ತೆ, ಉಸಿರಾಟನ ಮೇಂಟೈನ್ ಮಾಡೋದ್ರಲ್ಲಿ ತುಂಬ ಇಂಪಾರ್ಟೆಂಟ್ ಕ್ರಿಟಿಕಲ್ ಸ್ಟೆಪ್ ಅವ್ರದ್ದು. ಓಕೆ. ಸೊ ಡಾಕ್ಟರ್, ನೀವೇ ಹೇಳಿದ್ರಿ ಆಕ್ಸಿಡೆಂಟ್ ಕೇಸಸ್ಸು ಎಮರ್ಜೆನ್ಸಿ ಸಂದರ್ಭದಲ್ಲಿ ಯಾವ ರೀತಿ ಕ್ರಿಟಿಕಲ್ ಕೇರ್ ಆ್ಯಂಡ್ ಅನಸ್ತೇಷಿಯಾಲಜಿ ಡಿಪಾರ್ಟ್ಮೆಂಟಿಂದ ಡಾಕ್ಟರ್ಸ್ ಇಂಪಾರ್ಟೆಂಟ್ ಆಗ್ತಾರೆ ಅಂತ. ಡಾಕ್ಟರ್, ಈಗ ಆಕ್ಸಿಡೆಂಟ್ ಆ್ಯಂಡ್ ಟ್ರಾಮಾ ಕೇಸಸ್ ಬಂದಾಗ ಬಹಳ ಟೈಮ್ ತುಂಬ ಕಮ್ಮಿ ಇರುತ್ತೆ, ಏನಾಗ್ತಿರುತ್ತೆ ಅನ್ನೋದನ್ನು ತಿಳ್ಕೊಬೇಕಾಗತ್ತೆ. ಸೊ ಕ್ವಿಕ್ಕಾಗಿ ರೆಸ್ಪಾನ್ಸ್ ಮಾಡ್ತೀರಿ ಅಂದಾಗ ಮೊದಲು ತಗೊಳ್ಳುವಂತಹ ಸ್ಟೆಪ್ಸ್ ಏನಾಗಿರುತ್ತೆ ಡಾಕ್ಟರ್? ಬೇಸಿಕಲಿ ನಾವು ಅದಕ್ಕೆಲ್ಲ ಪ್ರೋಟೋಕಾಲ್ಸ್ ಇದೆ, ಆಗಲೇ ಇಂಟರ್ನ್ಯಾಷನಲ್ ಪ್ರೋಟೋಕಾಲ್ಸ್ ಇದೆ, ನಮ್ಮ ಕಂಟ್ರಿನಲ್ಲೂ ಬೇಕಾದಷ್ಟು ಸ್ಟೆಪ್ಸ್ ಇದೆ ವಿಚ್ ವಿ ಟೇಕ್. ಒಂದು ಐಡೆಂಟಿಫಿಕೇಷನ್ನು, ಅದರಲ್ಲಿ ಏರ್ವೇ ABC ಅಂತ ಹೇಳ್ತೀವಿ ನಾವು. ಏರ್ವೇ, ಬ್ರೀದಿಂಗ್ ಮತ್ತು ಸರ್ಕ್ಯುಲೇಷನ್. ಅಂದರೆ ಏರ್ವೇ ಅಂದರೆ ಉಸಿರಾಟಕ್ಕೆ ಯೂಸ್ ಆಗೋ ನಾಳ, ಅದು ಸೇಫ್ ಆಗಿದೆಯೋ ಇಲ್ವೋ ಅವ್ರ ಉಸಿರಾಟಕ್ಕೋಸ್ಕರ, ಮತ್ತು ಉಸಿರಾಟ ಹೇಗಿದೆ, ಮತ್ತು ರಕ್ತದ ಒತ್ತಡ ಮತ್ತು ರಕ್ತ ಸಂಚಲನೆ ಬಾಡಿಯಲ್ಲಿ ಹೇಗಿದೆ ಅಂತ ಇಷ್ಟನ್ನು ನಾವು ನೋಡ್ತೀವಿ. ಅರ್ಥ ಆಯ್ತಾ? ಅಸೆಸ್ ಮಾಡಿ ಇದೆಲ್ಲದಕ್ಕೂ ಸ್ಟೆಪ್ ವೈಸ್ ಫಸ್ಟು ಏರ್ವೇ ಕ್ರಿಟಿಕಲ್ ನಮಗೆ, ಅದನ್ನು ಮೇಂಟೈನ್ ಮಾಡೋದ್ರಲ್ಲಿ ಅನಸ್ತೇಷಿಯಾಲಜಿಸ್ಟ್ ನಿಪುಣರಿರ್ತಾರೆ. ಇಂಟೆನ್ಸಿವಿಸ್ಟು ಅಷ್ಟೇ, ಅವರು ನಿಪುಣರಿರ್ತಾರೆ. ಅದನ್ನು ಸ್ಟೆಬಿಲೈಸ್ ಮಾಡಿದ್ಮೇಲೆ ನೆಕ್ಸ್ಟ್ ಸ್ಟೆಪ್ಪು ನಾವು ಉಸಿರಾಟ ಅಂದರೆ ಬ್ರೀದಿಂಗನ್ನು ನೋಡ್ತೀವಿ, ಯಾವ ಥರ ಇದೆ ಬ್ರೀದಿಂಗು. ಸೊ ಡಿಪೆಂಡಿಂಗ್ ಆನ್ ದ ಬ್ರೀದಿಂಗ್ ನಮ್ಗೆ ಬೇಕಾದ್ರೆ ಇದನ್ನು ವೆಂಟಿಲೇಟರ್ ಯೂಸ್ ಮಾಡ್ಬೋದು, ಅಥವಾ ಬೇರೆ ಯಾವುದಾದ್ರು ಸಪೋರ್ಟ್ ಸಿಸ್ಟಮ್ ನಾವು ಯೂಸ್ ಮಾಡಿಕೊಂಡು ಅದನ್ನು ಸ್ಟೆಬಿಲೈಸ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಒಂದು ಮೂರನೇದು ಸರ್ಕ್ಯುಲೇಷನ್ ಅಂತ ಬರುತ್ತೆ. ಅದರಲ್ಲಿ ರಕ್ತದ ಒತ್ತಡ ಬರುತ್ತೆ, ರಕ್ತ ಸಂಚಲನೆ ಬರುತ್ತೆ. ಎರಡನ್ನೂ ನಾವು ಮೇಂಟೈನ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಇನ್ ಅನ್ ಎಮರ್ಜೆನ್ಸಿ ಸಿಚುವೇಶನ್. ಅದು ರಕ್ತ ಸ್ರಾವ ಆಗ್ತಿರೋವಾಗ ರಕ್ತ ಸ್ರಾವನ ಸ್ಟಾಪ್ ಮಾಡೋದಿರ್ಬೋದು, ನಿಲ್ಲಿಸೋದಿರ್ಬೋದು, ಅಥವಾ ರಕ್ತ ಸಂಚಲನೆಯನ್ನು ಕಾಪಾಡ್ಕೊಂಡಿರೋದಿರ್ಬೋದು, ಯಾವ್ದು ಬೇಕಾದ್ರೆ ಇರ್ಬೋದು, ಅದೆಲ್ಲದರಲ್ಲೂ ನಿಪುಣರಿರ್ತಾರೆ. ಓಕೆ. ಸೊ ಡಾಕ್ಟರ್, ಈಗ ನಾವು ಗೋಲ್ಡನ್ ಆರ್ ಅನ್ನೋ ಒಂದು ಟರ್ಮನ್ನು ಕೇಳಿದ್ದೀವಿ. ದಟ್
ತುಂಬ ಕೇಳ್ಪಡೋದು ನಾವು ಇನ್ ಟರ್ಮ್ಸ್ ಆಫ್ ಹಾರ್ಟ್ ಅಟ್ಯಾಕ್, ಕಾರ್ಡಿಯಾಕ್ ಅರೆಸ್ಟ್ ಅಥವಾ ಸ್ಟ್ರೋಕ್ ಆದಾಗ ಈ ಗೋಲ್ಡನ್ ಆರ್ ಟರ್ಮ್ ಕೇಳ್ತೀವಿ. ಎಮರ್ಜೆನ್ಸೀಸಲ್ಲೂ ಕೂಡ ಗೋಲ್ಡನ್ ಆರ್ ಅಂತ ಇರುತ್ತಾ? ಹೇಗೆ ಡಾಕ್ಟರ್, ಹೇಗೆ ವರ್ಕ್ ಆಗುತ್ತೆ ಇದು? ಯಾವ ಕೇಸಸ್ಗೆ ರಿಲೇಟ್ ಆಗುತ್ತೆ? ಈಗ ನೀವು ಈಗ ತಾನೇ ಹೇಳಿದ್ರಿ ಹೃದಯಾಘಾತ ಅಂತ. ಹೃದಯಾಘಾತನೂ ಒಂದು ಎಮರ್ಜೆನ್ಸಿನೇ ಆಗುತ್ತೆ ಒಂದು. ಸೆಕೆಂಡ್ ಏನಾಗುತ್ತೆ ಅಂದರೆ ನಮ್ಮ ಟ್ರಾಮಾ ಅಂತ ಹೇಳ್ತೀವಿ, ಟ್ರಾಮಾ ಆರ್ ಆಕ್ಸಿಡೆಂಟ್, ಅಥವಾ ಏನಾದ್ರು ಪೆಟ್ಟು ಬಿದ್ದಾಗ, ಯಾವುದೇ ರೀತಿ ಪೆಟ್ಟಿರ್ಬೋದು ಅದು, ಆವಾಗ ಗೋಲ್ಡನ್ ಅವರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಸೊ ಈ ಗೋಲ್ಡನ್ ಅವರಲ್ಲಿ ಏನಾಗಿದೆ ಅಂದರೆ ವೇರಿಯಸ್ ಎಲ್ಲ ಕಡೆನೂ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಇದರಲ್ಲಿ ಸ್ಟಡೀಸ್ ಅಂತ ಮಾಡಿದ್ದಾರೆ. ದೇ ಹ್ಯಾವ್ ಏನು ಮಾಡಿದ್ದಾರೆ ಮಾಡಿ ಅದರಿಂದ ಅರ್ಥಗಳು ಏನು ತೆಕ್ಕೊಂಡಿದ್ದಾರೆ ಅಂದರೆ ದಟ್ 1 ಅವರಲ್ಲಿ ಈ ಥರ ಆಕ್ಸಿಡೆಂಟು ಅಥವಾ ಹೃದಯಾಘಾತ ಆದಾಗ 1 ಗಂಟೆ ಕಾಲದಲ್ಲಿ ಅವ್ರು ಆಸ್ಪತ್ರೆಗೆ ಬಂದರೆ ಅವ್ರು ಉಳಿಯೋ ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ. ಉಳಿಯೋದಾಗಲಿ ಅಥವಾ ಒಬ್ಬೊಬ್ರು ಏನಾಗುತ್ತೆ ಒಂದು ಆರ್ಗನ್ ಡ್ಯಾಮೇಜ್ ಆಗಿಬಿಡುತ್ತೆ ಲೇಟ್ ಆದಾಗ. ಸೊ ಆ ಥರ ಆರ್ಗನ್ ಡ್ಯಾಮೇಜ್ ಚಾನ್ಸಸ್ಸು ಕಮ್ಮಿ ಆಗುತ್ತೆ ಸಿಗ್ನಿಫಿಕೆಂಟ್ಲಿ ಅಂತ ಅದನ್ನು ಪರಿಗಣಿಸಿ ಸ್ಟಡೀಸ್ ಮಾಡಿ ಅದ್ರ ಮೇಲೆ ರಿಸರ್ಚ್ ಮಾಡಿ ಅದನ್ನು ತಿಳ್ಕೊಂಡಿದ್ದಾರೆ. ಸೊ ಅದಕ್ಕೇ ನಾವು ಗೋಲ್ಡನ್ ಅವರ್ ಕಾನ್ಸೆಪ್ಟ್ ಅಂತ ಹೇಳ್ತೀವಿ. ಈ ಗೋಲ್ಡನ್ ಅವರ್ ಕಾನ್ಸೆಪ್ಟಲ್ಲಿ ಏನೇ ಆಗಲಿ ಆ ಪೇಷಂಟು ಅದರ ಹೃದಯಾಘಾತ ಇರ್ಬೋದು ಅಥವಾ ಆಕ್ಸಿಡೆಂಟ್ ಇರ್ಬೋದು ಅಥವಾ ತಲೆಗೆ ಪೆಟ್ಟು ಬಿದ್ದಿರ್ಬೋದು, ಈ ಥರ ಎಲ್ಲ ಆದ ಸಂದರ್ಭದಲ್ಲಿ 1 ಗಂಟೆ ಕಾಲದ ಒಳಗಡೆ ಅವರು ಆಸ್ಪತ್ರೆಗೆ, ಹತ್ತಿರದ ಆಸ್ಪತ್ರೆಗೆ, ಎಲ್ಲ ಫೆಸಿಲಿಟೀಸ್ ಇರೋ ಆಸ್ಪತ್ರೆಗೆ ಬಂದಲ್ಲಿ ಅವರ ಪ್ರಾಣ ಉಳಿಯೋ ಚಾನ್ಸಸ್ ತುಂಬ ಜಾಸ್ತಿ ಆಗುತ್ತೆ. ಸೊ ಅದಕ್ಕೋಸ್ಕರ ಅದು ಗೋಲ್ಡನ್ ಅವರ್ ಕಾನ್ಸೆಪ್ಟ್ ಅಂತ ಬರುತ್ತೆ. ಓಕೆ. ಸೊ ಡಾಕ್ಟರ್, ಈಗ ಒಬ್ಬ ಪೇಷಂಟ್ ಎಂಟ್ರಿ ಆಗಿದ್ದ ಕೂಡಲೇ ಹೇಗೆ ಡಿಸೈಡ್ ಮಾಡಲಾಗುತ್ತೆ ಡಾಕ್ಟರ್ ವೆದರ್ ದಟ್ ಪೇಷಂಟಿಗೆ ICU ಕೇರ್ ಬೇಕು ಅನ್ನೋದು? ICU ಕೇರ್ ಅನ್ನೋದು ನಾವು ಕ್ಲಿನಿಕಲಿನೂ ನೋಡ್ತೀವಿ, ಪೇಷಂಟ್ನ ಎಕ್ಸಾಮಿನ್ ಮಾಡಿ ನೋಡ್ತೀವಿ. ಅದರಲ್ಲಿ ಮೇಯ್ನು ನಾವು ಏನು ನೋಡ್ತೀವಿ ಅಂದರೆ ಪೇಷಂಟ್ಗೆ ಜ್ಞಾನ ಇದೆಯಾ ಇಲ್ವಾ ಒಂದು, ಸೆಕೆಂಡು ಅವರ ರಕ್ತದ ಒತ್ತಡ ಹೇಗಿದೆ, ಆಮೇಲೆ ರೆಸ್ಪಿರೇಷನ್ ಹೇಗಿದೆ, ಬ್ರೀದಿಂಗ್ ಹೇಗಿದೆ, ಉಸಿರಾಟ ಹೇಗಿದೆ, ಆಮೇಲೆ ನೋಡಿ ಅದಾದಮೇಲೆ ನಾವು ವೇರಿಯಸ್ ಟೆಸ್ಟನ್ನು ಕೂಡ ಅಥವಾ ಮಾನಿಟ್ರಿಂಗ್ ಸಿಸ್ಟಮ್ಸ್ ಅಂತಲೂ ಮಾಡ್ತೀವಿ. ಈ ಮಾನಿಟ್ರಿಂಗಲ್ಲಿ ಒಂದು ರಕ್ತದಲ್ಲಿ ಆಕ್ಸಿಜನ್ ಅಂಶ ಎಷ್ಟಿದೆ ಅಂತ ನಾವು ಸ್ಯಾಚುರೇಷನ್ ಅಂತ ಕರಿತೀವಿ. ಐ ಥಿಂಕ್ ಕೋವಿಡ್ ಟೈಮಲ್ಲಿ ತುಂಬ ಸ್ಯಾಚುರೇಷನ್ ಇಷ್ಟಿತ್ತು ಅಷ್ಟಿತ್ತು ಅಂತ ತುಂಬ ಡಿಸ್ಕಷನ್ ನಡೀತಾ ಇತ್ತು. ಸೊ ಸ್ಯಾಚುರೇಷನ್ನು ಒಂದು ನೋಡ್ತೀವಿ. ಸ್ಯಾಚುರೇಷನ್ ಕಮ್ಮಿ ಇದ್ದಲ್ಲಿ ಅಥವಾ ರಕ್ತದೊತ್ತಡ ಕಮ್ಮಿ ಇದ್ದಲ್ಲಿ ಅಥವಾ ಜ್ಞಾನ ಇಲ್ಲದಿದ್ದಲ್ಲಿ ಅಥವಾ ಉಸಿರಾಟ ತೊಂದರೆ ಇದ್ದಲ್ಲಿ ಇಂಥ ಎಲ್ಲ ಸಿಚುವೇಶನ್ಗಳಲ್ಲೂ ನಾವು ಅವರನ್ನು ಇಂಟೆನ್ಸಿವ್ ಕೇರ್ ಅವ್ರ ICU ಕೇರ್ಗೆ ನಾವು ಯೂಶಲಿ ಅರ್ಹರು ಬೇಕಾಗತ್ತೆ ಅಂತ ಹೇಳಿ ಡಿಸೈಡ್ ಮಾಡ್ತೀವಿ. ಸಮ್ ಟೈಮ್ಸ್ ಒಂದೊಂದು ಸತಿ ಏನಾಗುತ್ತೆ, ಆಪ್ರೇಷನ್ ಆಗಿರುತ್ತೆ, ಮೇಜರ್ ಆಪ್ರೇಷನ್ ಆಗಿರುತ್ತೆ, ಅಥವಾ ಈಗ ಸ್ಟೇಬಲ್ ಇರ್ತಾರೆ, ಮುಂದಕ್ಕೆ ಇಷ್ಟು ಸ್ಟೇಬಲ್ ಇಲ್ಲದೆ ಇರ್ಬೋದು, ರಕ್ತಸ್ರಾವ ತುಂಬ ಆಗಿದೆ, ನೋಡಬೇಕು, ಅಬ್ಸರ್ವೇಷನ್ಗೂ ನಾವು ಇಂಟೆನ್ಸಿವ್ ಕೇರ್ಗೆ ಶಿಫ್ಟ್ ಮಾಡೋ ಇದಿರುತ್ತೆ. ಅದು ಏನಂದರೆ ಪ್ರಿಕಾಷನ್ ಥರ. ಸಮ್ಟೈಮ್ಸ್ ವಿ ಟೇಕ್ ಪ್ರಿಕಾಷನ್ಸ್ ಆಲ್ಸೋ. ಎಸ್ ಡಾಕ್ಟರ್. ಸೊ ಡಾಕ್ಟರ್, ಈಗ ಎಮರ್ಜೆನ್ಸಿ ಸರ್ಜರೀಸ್ ಕೂಡ ಆಗ್ತಿರುತ್ತೆ. ಆ ಸಂದರ್ಭದಲ್ಲಿ ಯಾವ ರೀತಿಯ ಮಾನಿಟರಿಂಗ್ ಆಗ್ತಿರುತ್ತೆ ಡಾಕ್ಟರ್? ಎಮರ್ಜೆನ್ಸಿ ಸರ್ಜರಿ ಆದಾಗ ಏನಾಗಿರುತ್ತೆ, ರಕ್ತಸ್ರಾವ ಆಗಿರ್ಬೋದು ಪೇಷಂಟ್ಗೆ, ಅಥವಾ ಬೇರೆ ಏನೇನೋ ತೊಂದರೆಗಳಿರ್ತವೆ. ಸೊ ಇದರಲ್ಲಿ ನಮ್ಮ ಪಾತ್ರ ಅಸೆಸ್ಮೆಂಟಿಂದ ಶುರುವಾಗುತ್ತೆ. ಆಮೇಲೆ ಮಾನಿಟ್ರಿಂಗೂ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಅಸೆಸ್ಮೆಂಟ್ ಸ್ಟೆಪ್ಸ್ ಎಲ್ಲ ಬೇಕಷ್ಟಿದ್ದಾವೆ, ಅದನ್ನು ನೋಡೋಣ ಮುಂದಕ್ಕೆ. ಮಾನಿಟ್ರಿಂಗಲ್ಲಿ ಬೇಸಿಕಲಿ ನಾವು ಎಲ್ಲ ಪೇಷಂಟ್ಗೂ ECG ಮಾನಿಟರ್ ಮಾಡ್ತೀವಿ, ಮಿನಿಟ್ ಟು ಮಿನಿಟ್ ಮಾನಿಟರ್ ಮಾಡ್ತೀವಿ. ಅದು ಆಮೇಲಿಂದ ರಕ್ತದ ಒತ್ತಡ ಅಂದರೆ ಬ್ಲಡ್ ಪ್ರೆಷರ್ ಅಂತ ಹೇಳ್ತೀವಲ್ಲ, ಕಾಮನ್ಲಿ ಮಾನಿಟರ್ ಮಾಡ್ತಾ ಇರ್ತೀವಿ ಅದನ್ನು. ಮತ್ತು ಈಗ ತಾನೇ ಮೆನ್ಷನ್ ಮಾಡಿದೆ ಸ್ಯಾಚುರೇಷನ್ ಅಂತ, ಅಂದರೆ ರಕ್ತದಲ್ಲಿ ಆಕ್ಸಿಜನ್ ಅಂಶ ಎಷ್ಟಿದೆ ಅಂತ ಚೆಕ್ ಮಾಡೋ ಯಂತ್ರ ಅದು. ಅದನ್ನು ಮಾನಿಟರ್ ಮಾಡ್ತಾ ಇರ್ತೀವಿ ರೆಗ್ಯುಲರ್ ಆಗಿ. ಇದು ಬೇಸಿಕ್ ಮಾನಿಟ್ರಿಂಗ್. ಮತ್ತು ಜೊತೆಗೆ ಇನ್ನೊಂದು ಮಾನಿಟರ್ ಇದೆ, ಕಾರ್ಬನ್ ಡೈಆಕ್ಸೈಡ್ ಲೆವೆಲ್ಸ್ ಎಷ್ಟಿದೆ ನಮ್ಮ ರಕ್ತದಲ್ಲಿ ಅಂತ, ಎಂಟೈಡಲ್ ಕಾರ್ಬನ್ ಡೈಆಕ್ಸೈಡ್ ಅಂತ ನಾವು ಹೇಳ್ತೀವಿ. ಈ ಮಾನಿಟ್ರಿಂಗು ಎಷ್ಟೋ ಸತಿ ನಾವು ಯೂಸ್ ಮಾಡ್ತೀವಿ, ಎಸ್ಪೆಷಲಿ ಆಪ್ರೇಷನ್ ಟೈಮಲ್ಲಿ, ಎಮರ್ಜೆನ್ಸಿ ಆಪ್ರೇಷನ್ ಟೈಮಲ್ಲಿ ಇದರಲ್ಲಿ ಎಲ್ಲ ಯೂಸ್ ಮಾಡ್ತೀವಿ. ಇದು ಏನಂದರೆ ನಮ್ಮ ಏರ್ವೇ, ಆವಾಗಲೇ ಏರ್ವೇ ಅಂತ ಹೇಳಿದ್ನಲ್ಲ, ರೆಸ್ಪಿರೇಷನ್ಗೆ ಹೆಲ್ಪ್ ಆಗುತ್ತೆ ಅಂತ. ಸೊ ಅದು ಸೆಕ್ಯೂರ್ ಮಾಡುವಾಗಲೂ ನಮ್ಗೆ ಹೆಲ್ಪ್ ಆಗುತ್ತೆ. ಮತ್ತು ಅದನ್ನು ಮಾನಿಟ್ರು ಮಾಡ್ತಾ ಇರ್ತೀವಿ. ಸೊ ನಾರ್ಮಲಿ ತೊಗೊಂಡ್ರೆ ನಾವು ಉಸಿರಾಡಿದಾಗ ಆಕ್ಸಿಜನ್ ಒಳಗೆ ತೊಗೋತೀವಿ, ಕಾರ್ಬನ್ ಡೈಆಕ್ಸೈಡ್ ಆಚೆ ಬಿಡ್ತೀವಿ. ಸೊ ಕಾರ್ಬನ್ ಡೈಆಕ್ಸೈಡ್ ಹೇಗಿದೆ ಲೆವೆಲ್ಸು, ಜಾಸ್ತಿ ಆಗಿಬಿಟ್ಟಿದೆಯಾ, ಉಸಿರಾಡಕ್ಕೆ ಸರಿಯಾಗಿ ಆಗ್ತಿದೆಯಾ ಇಲ್ವಾ, ಇದೆಲ್ಲ ಮಾನಿಟರ್ ಮಾಡೋಕ್ಕೆ ಕಾರ್ಬನ್ ಡೈಆಕ್ಸೈಡ್ ಇಂಪಾರ್ಟೆಂಟ್. ಇದಲ್ಲದೇನೆ ಸ್ಪೆಷಲೈಸ್ಡ್ ಮಾನಿಟರ್ಸ್ ನಮ್ಮ ಹತ್ರ ಇರ್ತವೆ, ಇನ್ವೇಸಿವ್ ಮಾನಿಟರ್ಸ್ ಅಂತ ಹೇಳ್ತೀವಿ ನಾವು.
ಅದರಲ್ಲಿ ನಾವು ಎಕೋಕಾರ್ಡಿಯೋಗ್ರಫಿನೂ ಮಾಡ್ಬೋದು, ಟ್ರಾನ್ಸ್ ಈಸೋಫೇಜಿಯಲ್ ಎಕೋಕಾರ್ಡಿಯೋಗ್ರಫಿ ಅಂತ ಹೇಳ್ತೀವಿ, ಅಥವಾ ಟ್ರಾನ್ಸ್ ಥೊರಾಸಿಕ್ ಇಕೋಕಾರ್ಡಿಯೋಗ್ರಫಿ ಅಂತಲೂ ಹೇಳ್ತೀವಿ. ಎರಡೂ ಮಾನಿಟರ್ ಮಾಡ್ಬೋದು. ಅಥವಾ ಸಮ್ಟೈಮ್ಸ್ ಇನ್ನೂ ಬ್ಯಾಡ್ ಇದೆ, ಸಿಚುವೇಶನ್ ಇಸ್ ವೆರಿ ಬ್ಯಾಡ್ ಅಂದರೆ ಬ್ಲಡ್ ಪ್ರೆಷರ್ನ ರಕ್ತನಾಳಕ್ಕೇ ಕ್ಯಾನ್ಯುಲಾ ಥರ ಹಾಕಿ ಬ್ಲಡ್ ಪ್ರೆಷರ್ನ ಮಾನಿಟರ್ ಮಾಡ್ತೀವಿ. ದಟ್ ಈಸ್ ಕಾಲ್ಡ್ ಆಸ್ ಇನ್ವೇಸಿವ್ ಬ್ಲಡ್ ಪ್ರೆಷರ್ ಮಾನಿಟರಿಂಗ್. ಓಕೆ, ಅದಲ್ಲದೆ ಸೆಂಟ್ರಲ್ ವೇನ್ಸಲ್ಲಿ ಪ್ರೆಷರ್ಸ್ ಎಷ್ಟಿದೆ ಅದನ್ನು ಎಷ್ಟೋ ಸತಿ ನಾವು ಮಾನಿಟರ್ ಮಾಡ್ತೀವಿ. ಸೊ ಇದೆಲ್ಲ ಮಾನಿಟ್ರಿಂಗು ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಮೆನಿ ಟೈಮ್ಸ್ ಯೂಸ್ ಮಾಡ್ತೀವಿ. ಓಕೆ, ಯಸ್ ಡಾಕ್ಟರ್, ಮತ್ತಷ್ಟು ವಿಚಾರಗಳನ್ನು ತಿಳ್ಕೊತೀನಿ. ಅದಕ್ಕೂ ಮುನ್ನ ಒಂದು ಬ್ರೇಕ್ ತಗೊಂಡು ಬರೋಣ. ಆಯುಷ್ಮಾನ್ ಭವ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ವಿರಾಮದ ಬಳಿಕ ಆಯುಷ್ಮಾನ್ ಭವ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್, ಈಗ ಅನಸ್ತೇಷಿಯಾ ಅಂತ ಅಂದಾಗ ಲೈಕ್ ತುಂಬ ಜನ ಹೆದರ್ತಾರೆ, ಬಿಕಾಸ್ ದೇರ್ ಆರ್ ಥಿಂಗ್ಸ್ ಅರೌಂಡ್ ಇಟ್. ಸೊ ಈ ವಿಚಾರವಾಗಿ ಎಷ್ಟು ಸೇಫ್ ಇರುತ್ತೆ ಅನಸ್ತೇಷಿಯಾ ತಗೊಂಡಾಗ? ಸರ್ಜರಿ ಸಂದರ್ಭದಲ್ಲಿ ಸೇಫ್ ಇರುತ್ತಾ? ಎಮರ್ಜೆನ್ಸಿ ಸಂದರ್ಭದಲ್ಲಿ ಸೇಫ್ ಇರುತ್ತಾ? ಅನಸ್ತೇಷಿಯಾ ತಗೊಳ್ಳೇಬೇಕಾ? ಈ ರೀತಿ ಪ್ರಶ್ನೆಗಳು ಇರುತ್ತೆ ಡಾಕ್ಟರ್. ಹೌ ಸೇಫ್ ಇಟ್ ಇಸ್ ಆ್ಯಂಡ್ ಹೇಗೆ ಯೂಸ್ ಮಾಡಲಾಗತ್ತೆ ಅದನ್ನು? ಅನಸ್ತೇಷಿಯಾ ಅನ್ನೋದು ಜನರಲಿ ಒಂಥರ ಎಲ್ಲರಿಗೂ ಭಯ ಆಗೇ ಆಗುತ್ತೆ. ಜನರಲಿ ಅನಸ್ತೇಷಿಯಾ ಬಗ್ಗೆ ದೇರ್ ಆರ್ ಲಾಟ್ ಆಫ್ ಮಿಸ್ಕನ್ಸೆಪ್ಷನ್ಸ್ ಆಲ್ಸೋ. ಪ್ರೆಸೆಂಟ್ ಡೇನಲ್ಲಿ ನಮ್ಮ ಅನಸ್ತೇಷಿಯಾ ತುಂಬ ಡ್ರಗ್ಸ್ ಎಲ್ಲ ತುಂಬ ಸೇಫ್ ಇದೆ, ತುಂಬ ವೈಡ್ ಬರ್ತ್ ಕೊಡುತ್ತೆ ನಮಗೆ. ಆಮೇಲೆ ನಾವು ಅಲ್ಲೇ ಇರ್ತೀವಿ ಜನರಲಿ ಡ್ಯೂರಿಂಗ್ ದ ಸರ್ಜರಿ. ನಾವು ಈ ಡ್ರಗ್ಸನ್ನ ಟೈಟರ್ ಮಾಡ್ತೀವಿ, ಎಷ್ಟು ಕೊಡಬೇಕು ಎಲ್ಲ ಡಿಟರ್ಮೈನ್ ಮಾಡ್ಕೋತೀವಿ. ಸೊ ಜನರಲಿ ಅನಸ್ತೇಷಿಯಾ ಅನ್ನೋದು at present day it is quite safe even in an emergency situation. And anesthesiologist ಅನ್ನೋರು ಯಾವಾಗಲೂ ಪ್ರೆಸೆಂಟ್ ಇರ್ತಾರೆ ಡ್ಯೂರಿಂಗ್ ದ ಸರ್ಜರಿ. ದೇ ವಿಲ್ ಬಿ ಹೆಲ್ಪಿಂಗ್ ದ ಸರ್ಜನ್, ದೇ ವಿಲ್ ಬಿ ಹೆಲ್ಪಿಂಗ್ ದ ಪೇಷಂಟ್ they will be maintaining his condition also throughout the surgery. So as such it is a very safe ಇದು ಅನಸ್ತೇಷಿಯಾ ಏನು ತಗೋಬೋದು, ಏನು ತೊಂದರೆ ಇಲ್ಲ. ಎಸ್ ಡಾಕ್ಟರ್. ಸೊ ಡಾಕ್ಟರ್, ನೀವು ಆಗಲೇ ಮಾತಾಡ್ತಾ ವೆಂಟಿಲೇಟರ್ಸ್ ಬಗ್ಗೆ ಕೂಡ ಮೆನ್ಷನ್ ಮಾಡಿದ್ದೀವಿ. ವೆಂಟಿಲೇಟರ್ಸ್ ಬಗ್ಗೆ ನಾವು ಹೆಚ್ಚಾಗಿ ಕೇಳಿದ್ದೆ ಕರೋನಾ ಸಂದರ್ಭದಲ್ಲಿ ವೆಂಟಿಲೇಟರ್ಸ್ ಹೆಚ್ಚಾಗಿ ಯೂಸ್ ಆಗಿದ್ದು ಕೂಡ. ಸೊ ಯಾವ ಸಂದರ್ಭದಲ್ಲಿ ವೆಂಟಿಲೇಟರ್ಸ್ ಯೂಸ್ ಆಗುತ್ತೆ? ಇನ್ ವಾಟ್ ಕೈಂಡ್ ಆಫ್ ಎಮರ್ಜೆನ್ಸೀಸ್ ಡಾಕ್ಟರ್? ಓಕೆ, ಜನರಲಿ ವೆಂಟಿಲೇಟರ್ ಅನ್ನೋದು ಉಸಿರಾಡೋ ಯಂತ್ರ. ಅದು ಯಾರಿಗಾರು ಉಸಿರಾಟ ತೊಂದರೆ ಇದ್ದಾಗ ಉಸಿರಾಟನ ನಿಯಂತ್ರಣಗೊಳಿಸೋಕ್ಕೆ ಅಥವಾ ಉಸಿರಾಟನ ಮೇಂಟೈನ್ ಮಾಡೋಕ್ಕೆ ಇದೆಲ್ಲದಕ್ಕೂ ನಾವು ವೆಂಟಿಲೇಟರ್ನ ಯೂಸ್ ಮಾಡ್ತೀವಿ. ಸಮ್ ಅದರ್ ಕಂಡೀಷನ್ಸ್, ಈಗ ರಕ್ತ ಸಂಚಲನೆ ಅಷ್ಟು ಚೆನ್ನಾಗಿಲ್ಲ ಅಂದಾಗಲೂ ವೆಂಟಿಲೇಟರ್ನ ನಾವು ಯೂಸ್ ಮಾಡೋ ಸಾಧ್ಯತೆ ಇರುತ್ತೆ. ಬಟ್ ನಾವು ಮೇನ್ ಏನು ಜ್ಞಾಪಕ ಇಟ್ಕೋಬೇಕು ಅಂದರೆ ಇದು ಜಸ್ಟ್ ಒಂದು ಬ್ರಿಡ್ಜ್ ಅಷ್ಟೇ. ವೆಂಟಿಲೇಟರ್ ಅನ್ನೋದು ಇದು ನಿಮಗೇನು ಡಿಸೀಸ್ನ ಕ್ಯೂರ್ ಮಾಡೋದಿಲ್ಲ. ಯಾವುದೇ ಡಿಸೀಸು, ನಿಮಗೆ ಸಿವಿಯರ್ ನಿಮೋನಿಯಾ ಇರ್ಬೋದು ಅಥವಾ ಪಲ್ಮನರಿ ಎಡಿಮಾ ಅಂತ ಹೇಳ್ತೀವಿ, ಅಂದರೆ ಲಂಗ್ಸಲ್ಲೆಲ್ಲ ನೀರು ತುಂಬಿಕೊಳ್ಳುತ್ತೆ, ಇದೆಲ್ಲ ಇದ್ದಾಗ ಇದು ಜಸ್ಟ್ ಬ್ರಿಡ್ಜ್ ಥರ ಆ್ಯಕ್ಟ್ ಆಗುತ್ತೆ. ಸ್ಲೋ ಮಾಡುತ್ತೆ, ಅಲೌಂಗ್ ಯುವರ್ ಬಾಡಿ ಟು ರಿಕವರ್ ವಿತ್ ಅವರ್ ಟ್ರೀಟ್ಮೆಂಟ್. ಸೊ ಆ ವೆಂಟಿಲೇಟರ್ ಈಸ್ ಅ ವೆರಿ ಯೂಸ್ಫುಲ್ ಡಿವೈಸ್. ಇದು ತುಂಬ ಯೂಸ್ ಆಗುತ್ತೆ, ಬಟ್ ಇದು ಡಿಸೀಸ್ನ ಮಾತ್ರ ಕ್ಯೂರ್ ಮಾಡಲ್ಲ. ನೆಸೆಸಿಟಿ ಇದ್ದಾಗ ಡೆಫಿನೆಟಾಗಿ ಇಟ್ ವಿಲ್ ಹೆಲ್ಪ್ ಆಗುತ್ತೆ ಪೇಷಂಟಿಗೆ. ಎಸ್ ಡಾಕ್ಟರ್. ಸೊ ಡಾಕ್ಟರ್, ಏನು ಲೈಫ್ ಥ್ರೆಟ್ನಿಂಗ್ ಸಿಚುವೇಶನ್ಸ್ ಇರುತ್ತೆ, ಎಮರ್ಜೆನ್ಸಿ ಸಿಚುವೇಶನಲ್ಲಿ ಕ್ರಿಟಿಕಲ್ ಕೇರ್ ಯೂನಿಟ್ ಹಾಕಿ ಅನಸ್ತೇಷಿಯಾಲಜಿಸ್ಟ್ ಟೀಮ್ ಎಫರ್ಟ್ ಅನ್ನೋದು ಹೇಗಿರುತ್ತೆ ಡಾಕ್ಟರ್? ಹೇಗೆ ಇವರಿಬ್ಬರ ಕಂಬೈನ್ಡ್ ವರ್ಕ್ ಅಲ್ಲಿ ಲೈಫನ್ನು ಸೇವ್ ಮಾಡುತ್ತೆ? ಬೇಸಿಕಲಿ ನಾವು ಅನಸ್ತೇಷಿಯಾಲಜಿಸ್ಟ್ ಮತ್ತು ಇಂಟೆನ್ಸಿವ್ ಕೇರ್ ಸ್ಪೆಷಲಿಸ್ಟು ನಾವು ಟೀಮಾಗೆ ಕೆಲಸ ಮಾಡಬೇಕಾಗತ್ತೆ. ಒಂದು ನಾವು ಮುಂಚೆನೇ ನಾನು ಹೇಳ್ದಂಗೆ ಏರ್ವೇ ಈಸ್ ಅ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನಮ್ಮ ಎಮರ್ಜೆನ್ಸಿ ಮ್ಯಾನೇಜ್ಮೆಂಟಲ್ಲಿ. ಈ ಏರ್ವೇ ಮ್ಯಾನೇಜ್ಮೆಂಟಲ್ಲಿ ನಾವು ಅನಸ್ತೇಷಿಯಾಲಜಿಸ್ಟ್ ನಿಪುಣರಿರ್ತೀವಿ. ಒಂದು ಸತಿ ನಾವು ಈ ಬೇಸಿಕ್ ಇದು ಸ್ಟೆಬಿಲೈಸ್ ಮಾಡಿ ಪೇಷಂಟ್ನ ಇದಾದಮೇಲೆ ನಮ್ಮ ಇಂಟೆನ್ಸಿವ್ ಕೇರ್ ಸ್ಪೆಷಲಿಸ್ಟು, ಎನಿ ಆಫ್ ದೆಮ್ ಆರ್ ಅನಸ್ತೇಷಿಯಾಲಜಿಸ್ಟ್ ಅಗೇನ್, ಅವರು ಪೇಷಂಟ್ನ ನೋಡ್ಕೊಳ್ಳೋದ್ರಲ್ಲಿ ಇದು ಮಾಡ್ತಾರೆ. ಇಂಟೆನ್ಸಿವ್ ಕೇರಲ್ಲಿ ಒಂದು ವೆಂಟಿಲೇಟರ್ ಕೇರ್ ಕೊಡ್ತಾರೆ, ಸೆಕೆಂಡ್ ಥಿಂಗ್ ಈಸ್ ಸರ್ಕ್ಯುಲೇಷನ್ ಸ್ಟೆಬಿಲೈಸ್ ಮಾಡ್ತಾರೆ, ಮೇಂಟೈನ್ ದ ಪೇಷಂಟ್, ಆಮೇಲೆ ವೆಂಟಿಲೇಟರಿಂದ ಯಾವಾಗ ತೆಗಿಬೇಕು ಅಂತ ಅವರು ಡಿಸೈಡ್ ಮಾಡ್ತಾರೆ. ಸೊ ಆಲ್ ದೀಸ್ ಥಿಂಗ್ಸ್ ನಮ್ಮ ಇಂಟೆನ್ಸಿವ್ ಕೇರ್ ಸ್ಪೆಷಲಿಸ್ಟು ಅವರು ಡಿಸೈಡ್ ಮಾಡ್ತಾರೆ. ಒಂದು ಸೆಕೆಂಡ್ ಥಿಂಗ್ ಈಸ್ ಏನಾದ್ರು ಎಮರ್ಜೆನ್ಸಿ ಸರ್ಜರಿ ಆದಾಗ ನಾವು ಯಾವಾಗಲೂ ಟೀಮ್ ಥರನೇ ಕೆಲಸ ಮಾಡಬೇಕಾಗತ್ತೆ. ಅನಸ್ತೇಷಿಯಾಲಜಿಸ್ಟ್ ಮತ್ತು ಇಂಟೆನ್ಸಿವಿಸ್ಟು ನಾವು ಯಾವಾಗಲೂ ಎಮರ್ಜೆನ್ಸಿಯಿಂದ ನಾವು
ಹೇಳಿ ಅವ್ರಿಗೆ ಈ ಥರ ಕಂಡೀಷನ್ ಇದೆ, ಪೇಷಂಟ್ನ ಕಳಿಸ್ತಾ ಇದ್ದೀವಿ ಅಂತ ಅವರೆಲ್ಲ ರೆಡಿ ಇಟ್ಕೋತಾರೆ. ಸೊ ದಟ್ ಪೇಷಂಟ್ ವಿಲ್ ಕಂಟಿನ್ಯೂ ಟು ರಿಸೀವ್ ಅದೇ ಥರ ಕೇರ್ ಅವ್ರಿಗೆ ಸಿಗುತ್ತೆ. ಪೇನ್ ಮ್ಯಾನೇಜ್ಮೆಂಟ್ ಅನ್ನೋದು ಎಮರ್ಜೆನ್ಸಿ ಕಂಡೀಷನ್ಸಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಐ ಮೀನ್ ಡ್ಯೂರಿಂಗ್ ಹಾಸ್ಪಿಟಲ್ ಸ್ಟೇ ಆ್ಯಂಡ್ ಆಫ್ಟರ್ ಸ್ಟೇ ಆಲ್ಸೋ ರಿಕವರಿ ಪ್ರೊಸೆಸ್ಸಲ್ಲೂ ಹೇಗೆ ಪೇನ್ ಮ್ಯಾನೇಜ್ಮೆಂಟ್ ಇಂಪಾರ್ಟೆಂಟ್ ಆಗುತ್ತೆ ಡಾಕ್ಟರ್? ಈ ನೋವು ಪೇಯ್ನ್ ಅನ್ನೋದು ಒಂಥರ ಈ ಒಂದು ಸಿಂಪ್ಟಮ್ ಅದು ಆ್ಯಕ್ಚುಲಿ. ಆದ್ರೂ ಇದು ಏನೇನು ಮಾಡುತ್ತೆ ಅಂದರೆ ನೋವಿಂದ ರಕ್ತದ ಒತ್ತಡ ಜಾಸ್ತಿ ಆಗುತ್ತೆ, ಹಾರ್ಟ್ ರೇಟ್ ಅಂತ ಹೇಳ್ತೀವಿ, ರಕ್ತ ಸಂಚಲನೆ ಅಫೆಕ್ಟ್ ಆಗ್ಬೋದು, ಅಥವಾ ಹಾರ್ಟ್ ರೇಟ್ ಅಂತ ಹೇಳ್ತೀವಿ, ಹೃದಯದ ಸಂಚಲನೆ ಜಾಸ್ತಿ ಆಗಿಬಿಡ್ಬೋದು. ಆಮೇಲೆ ಜನರಲ್ ಸ್ಟ್ರೆಸ್ ನೋವಿಂದ ಜಾಸ್ತಿ ಆಗುತ್ತೆ, ಇಮ್ಯುನಿಟಿ ಕಮ್ಮಿ ಆಗುತ್ತೆ, ಹೀಲಿಂಗ್ ಕಮ್ಮಿ ಆಗುತ್ತೆ. ಸೊ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇದೆ. ಸೊ ಈಗ ಎಮರ್ಜೆನ್ಸಿ ಸಿಚುವೇಷನಲ್ಲಿ ಆಕ್ಸಿಡೆಂಟ್ ಆದಾಗ ಅಥವಾ ಇದಾದಾಗ ನಮ್ಮ ಹೀಲಿಂಗಿಗೆ ಎಫೆಕ್ಟ್ ಆದರೆ ಸೊ ಅದೊಂದು ಒಂಥರ ತೊಂದರೆ ಆಗುತ್ತೆ. ಸೊ ಎಮರ್ಜೆನ್ಸಿ ಸಿಚುವೇಷನಲ್ಲಿ ಯಾವಾಗ್ಲೂ ಪೇಯ್ನ್ ಮ್ಯಾನೇಜ್ಮೆಂಟ್ ಒಂದು ಕಾನ್ಸೆಪ್ಟ್ ಇದ್ದೇ ಇರುತ್ತೆ. ಪೇಯ್ನ ನಾವು ಮ್ಯಾನೇಜ್ ಮಾಡಲೇಬೇಕಾಗತ್ತೆ. ಸೊ ದೇರ್ ಆರ್ ಮೆನಿ ವೇಸ್ ಅದರಿಂದ ಮಾಡೋಕ್ಕೆ. ತುಂಬ ರೀತಿಗಳಿದ್ದಾವೆ, ಔಷಧಿಗಳಿದ್ದಾವೆ, ಕಾಮನ್ ಡ್ರಗ್ಸ್ ಇದೆ, ಪ್ಯಾರಾಸಿಟಮಾಲು ಇದಿದೆ, ಮತ್ತು ರೀಜನಲ್ ಅನಸ್ಥೀಷಿಯಾ ಅಂತ ಹೇಳ್ತೀವಿ ನಾವು, ಅಂದರೆ ಬ್ಲಾಕ್ಸ್ ಅಂತ ಹೇಳ್ತೀವಿ, ಅದರಲ್ಲೂ ನಾವು ವಿ ಕ್ಯಾನ್ ಪ್ರೊವೈಡ್ ಲಾಟ್ ಆಫ್ ಪೇಯ್ನ್ ರಿಲೀಫ್. ಅದಲ್ಲದೆ ಓಪಿಯಾಯ್ಡ್ ಡ್ರಗ್ಸ್ ಇದೆ. ಸೊ ದೇರ್ ಆರ್ ಮೆನಿ ವೇಸ್ ವಿಚ್ ವಿ ಕ್ಯಾನ್ ಪ್ರೊವೈಡ್ ದಿಸ್ ಪೇಯ್ನ್ ರಿಲೀಫ್. ಆ್ಯಂಡ್ ಈ ಪೇಯ್ನ್ ರಿಲೀಫಿಂದ ತುಂಬ ಆ್ಯಕ್ಚುಲಿ ಪೇಷಂಟ್ಗೆ ತುಂಬ ಇದಾಗುತ್ತೆ, ಸ್ಟೆಬಿಲೈಸ್ ಮಾಡೋಕ್ಕೆ ಚಾನ್ಸಸ್ ನಮಗೆ ಜಾಸ್ತಿ ಆಗುತ್ತೆ. ಎಸ್ ಡಾಕ್ಟರ್. ಸೊ ಡಾಕ್ಟರ್, ಈ ಅನಸ್ತೇಷಿಯಾ ಅಂತಂದಾಗ ಅದರಲ್ಲೂ ಕೂಡ ಟೈಪ್ಸ್ ಇದೆಯಾ? ಬಿಕಾಸ್ ವಿ ಹ್ಯಾವ್ ಸೀನ್ ಇಂಜೆಕ್ಷನ್ ಫಾರ್ಮಲ್ಲಿ ನೋಡಿದ್ದೀವಿ ಆ್ಯಂಡ್ ನಂಬಿಂಗ್ ಸ್ಪ್ರೇ ಫಾರ್ಮಲ್ಲೂ ಕೂಡ ನಾವು ನೋಡಿದ್ದೀವಿ. ಸೊ ಹೌ ಮೆನಿ ಟೈಪ್ಸ್ ಆರ್ ದೇರ್? ಯಾವ್ಯಾವ ಸಂದರ್ಭದಲ್ಲಿ ಯಾವ ರೀತಿ ಅನಸ್ತೇಷಿಯಾನ ಯೂಸ್ ಮಾಡಲಾಗತ್ತೆ ಡಾಕ್ಟರ್? ಅನಸ್ಥೀಷಿಯಾದಲ್ಲಿ ವೇರಿಯಸ್ ಟೈಪ್ಸ್ ಇದ್ದಾವೆ. ಒಂದು ಜನರಲ್ ಅನಸ್ಥೀಷಿಯಾ ಅಂತ ಹೇಳ್ತೀವಿ. ಜನರಲ್ ಅನಸ್ಥೀಷಿಯಾ ಅಂದರೆ ನಾವು ಪೇಷಂಟ್ನ ಪೂರ್ತಿ ಮೂರ್ಛೆಗೊಳಿಸಿ ಒಂದೊಂದು ಸತಿ ಉಸಿರಾಟನೂ ನಮ್ಮ ಕಂಟ್ರೋಲಲ್ಲೇ ತೊಗೋತೀವಿ. ಅದಕ್ಕೆ ವೆಂಟಿಲೇಟರ್ ಯೂಸ್ ಮಾಡ್ಬೋದು ಅಥವಾ ಮಾಡದೇ ಇರ್ಬೋದು, ನಾವೇ ವೆಂಟಿಲೇಟ್ ಮಾಡ್ಬೋದು ಅವ್ರಿಗೆ. ಸೊ ಅದು ಜನರಲ್ ಅನಸ್ಥೀಷಿಯಾ ಪರ್ವ್ಯೂನಲ್ಲಿ ಬರುತ್ತೆ. ನೆಕ್ಸ್ಟು ರೀಜನಲ್ ಅನಸ್ಥೀಷಿಯಾ ಅಂತ ಹೇಳ್ತೀವಿ. ಅಂದರೆ ಒಂದು ಅಂಗ ಅಥವಾ ಒಂದು ಪಾರ್ಟ್ ಆಫ್ ದ ಬಾಡಿ, ಇದನ್ನು ಮಾತ್ರ ನಾವು ಮಾಡ್ತೀವಿ. ಓಕೆ, ಅದರಲ್ಲಿ ಸ್ಪೈನಲ್ ಅನಸ್ಥೀಷಿಯಾ ಅಂತ ಹೇಳ್ತೀವಿ, ಎಪಿಡ್ಯೂರಲ್ ಅನಸ್ಥೀಷಿಯಾ ಅಂತ ಹೇಳ್ತೀವಿ, ಅಥವಾ ಪೆರಿಫರಲ್ ನರ್ವ್ ಬ್ಲಾಕ್ ಅಂತ ಹೇಳ್ತೀವಿ. ಅಂದರೆ ಪೆರಿಫರಲ್ ನರ್ವ್ ಬ್ಲಾಕ್ ಅಂದರೆ ಒಂದು ನರ, ಯಾವುದೋ ಒಂದು ನರದ ಗ್ರೂಪು ಅಥವಾ ಒಂದು ನರ ಮಾತ್ರ ನಾವು ಮಾಡಿಬಿಡ್ತೀವಿ. ಇದಕ್ಕೆ ವೇರಿಯಸ್ ಔಷಧಿಗಳು, ಬೇರೆ ಬೇರೆ ಥರ ಔಷಧಿಗಳಿದ್ದಾವೆ, ಬೇರೆ ಬೇರೆ ಮೆಥಡ್ಸ್ ಇದ್ದಾವೆ. ಸೊ ಕಾಮನ್ಲಿ ಇದಲ್ಲದೆ ಸರ್ಫೇಸ್ ಅನಸ್ಥೀಷಿಯಾ ಅಂತಲೂ ನಾವು ಹೇಳ್ತೀವಿ, ಲೋಕಲ್ ಅನಸ್ಥೀಷಿಯಾ ಅಂತ ಹೇಳ್ತಾರೆ. ಸರ್ಜರಿ ಬರೀ ಲೋಕಲ್ ಅನಸ್ಥೀಷಿಯಲ್ಲಿ ಮಾಡಿದ್ರು ಸರ್ ಅಂತ ಪೇಷಂಟ್ಸ್ ಒಂದೊಂದು ಸತಿ ನಮ್ಮ ಹತ್ರ ಬಂದು ಹೇಳ್ತಾರೆ. ಅಂದರೆ ಬರೀ ಚರ್ಮಕ್ಕೆ ಲೋಕಲ್ ಅನಸ್ಥೆಟಿಕ್ ಕೊಟ್ಟು ಅಲ್ಲಿ ಆಪ್ರೇಷನ್ ಮಾಡ್ಬೋದು, ಚರ್ಮಕ್ಕೆ ಅಥವಾ ಸುತ್ತಮುತ್ತ. ಸೊ ಇದಕ್ಕೆ ಲೋಕಲ್ ಅನಸ್ಥೀಷಿಯಾ ಅಂತಲೂ ಹೇಳ್ತೀವಿ. ಸೊ ಒಂದೊಂದು ಔಷಧಿಗಳು ಇದಕ್ಕೆ ಕೊಡೋದ್ರಲ್ಲಿ ಕಾಮನ್ ಇರುತ್ತೆ, ಒಂದೊಂದು ಔಷಧಿಗಳು ಬೇರೆ ಬೇರೆ ಇರುತ್ತೆ. ಸೊ ಇಟ್ ಡಿಪೆಂಡ್ಸ್, ನೋಡಿಕೊಂಡು ನಾವು ಔಷಧಿಗಳನ್ನು ಟೇಲರ್ ಮಾಡ್ಕೋತೀವಿ. ಎಸ್ ಡಾಕ್ಟರ್, ಮತ್ತಷ್ಟು ವಿಚಾರಗಳನ್ನು ತಿಳ್ಕೊತೀನಿ. ಮತ್ತೊಂದು ಬ್ರೇಕ್ ತೊಗೊಂಡು ಬರೋಣ. ಆಯುಷ್ಮಾನ್ ಭವ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ. ವಿರಾಮದ ಬಳಿಕ ಆಯುಷ್ಮಾನ್ ಭವ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್, ಈಗ ಆಗಲೇ ಮಾತಾಡ್ತಾ ನೀವು ಮೆನ್ಷನ್ ಮಾಡಿದ್ರಿ ದಟ್ ದೇರ್ ಆರ್ ಮೆನಿ ಮಿಸ್ಕನ್ಸೆಪ್ಷನ್ಸ್ ಅರೌಂಡ್ ಅನಸ್ತೇಷಿಯಾ ಅಂತ. ಕಾಮನ್ ಆಗಿ ನೀವು ಕೇಳುವಂತಹ ಮಿಸ್ಕನ್ಸೆಪ್ಷನ್ ಆ್ಯಂಡ್ ಆ ಮಿಸ್ಕನ್ಸೆಪ್ಷನ್ನ ಇವತ್ತು ನೀವು ಕಾರ್ಯಕ್ರಮದ ಮುಖಾಂತರ ಬಸ್ಟ್ ಮಾಡೋದಾದರೆ? ನಾವು ಜನರಲಿ ಅನಸ್ಥೀಶಿಯಾಲಜಿಸ್ಟು ಒಂದು ಮಾಸ್ಕ್ ಹಿಂದೆ ಇರ್ತೀವಿ, ಯಾರಿಗೂ ಕಂಡು ಬರಲ್ಲ. ನಾವು ಜನರಲಿ ಸರ್ಜನ್ನು ಇರ್ತಾರೆ ಮುಂದ್ಗಡೆ, ಸೊ ಅವ್ರು ಏನು ಹೇಳ್ತಾರೋ ಆ ಥರ ನಡ್ಕೊಂಡು ಹೋಗುತ್ತೆ ನಾವು. ಬಟ್ ದಟ್ ಈಸ್ ಒನ್ ಮಿಸ್ಕನ್ಸೆಪ್ಷನ್, ದಟ್ ಅನಸ್ಥೀಶಿಯಾಲಜಿಸ್ಟು ಇರೋದಿಲ್ಲ, ಅವ್ರು ಅನಸ್ಥೀಶಿಯಾ ಕೊಟ್ಟು ಹೊಟ್ಟೋಗ್ತಾರೆ ಅಂತ ಅನ್ಕೋತಾರೆ ಸರ್ಜರಿ ಆದ್ಮೇಲೆ. ನನ್ನ ರಿಲೇಟಿವ್ಸೇ ಎಷ್ಟೊಂದು ಜನ ಕೇಳಿದ್ದಾರೆ, ನೀನು ಆಪ್ರೇಷನ್ ಟೈಮಲ್ಲಿ ಅಲ್ಲೇ ಇರ್ತೀಯಾ ಅಂತ ಕೇಳ್ತಾರೆ. ಸೊ ದಟ್ ಈಸ್ ಒನ್ ಮಿಸ್ಕನ್ಸೆಪ್ಷನ್. ಪಾಪ ವಿ ಆರ್ ನಾಟ್ ಇದು, ಯಾಕೆಂದ್ರೆ ಅವ್ರು ಮೂರ್ಛೆ ಹೋಗಿರ್ತಾರೆ, ಅವ್ರಿಗೇನು ಗೊತ್ತಾಗಲ್ಲ. ಸೊ ಸರ್ಜನ್ಗೂ ನಾವು ಬೇಕು, ಪೇಷಂಟ್ಗೂ ನಾವು ಬೇಕು. ಯಾಕೆಂದರೆ ಸರ್ಜನ್ ಪಾಪ ದೇ ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ದರ್ ಸರ್ಜರಿ. ಆ ಟೈಮಲ್ಲಿ ನಾವು ಪೇಷಂಟ್ನ ಬೇರೆ ಅಂಗಗಳನ್ನೆಲ್ಲ ನಾವು ನೋಡ್ಕೋತಾ ಇರಬೇಕಾಗುತ್ತೆ. ಸೊ ಅದು ಒಂದು ಪಾರ್ಟ್ ಆಫ್ ಇಟ್, ಒನ್ ಮಿಸ್ಕನ್ಸೆಪ್ಷನ್ನು. ಸೆಕೆಂಡ್ ಮಿಸ್ಕನ್ಸೆಪ್ಷನ್ ಏನು ಅಂದರೆ, ಮೋಸ್ಟ್ ಆಫ್ ದ ಟೈಮ್ ಏನೋ ಇವೆಂಟ್ ಆಗುತ್ತೆ, ಇವೆಂಟ್ ಆದಾಗ, ಪ್ಯಾಡ್ ಇನ್ಸಿಡೆಂಟ್ ಆದಾಗ ಅನಸ್ಥೀಷಿಯಾ ಓವರ್ ಡೋಸ್ ಅಂತ ಹೇಳ್ತಾರೆ. ಈ ಅನಸ್ಥೀಷಿಯಾ ಓವರ್ ಡೋಸ್ ಅನ್ನೋದು ಒಂಥರ ಇದ್ರ ಕಾನ್ಸೆಪ್ಟು. ಇಟ್ಸ್ ಎ ರಾಂಗ್ ಕಾನ್ಸೆಪ್ಟ್. ಜನರಲಿ ನಾವು ಅನಸ್ಥೀಷಿಯಾ ಓವರ್ ಡೋಸ್ ಕೊಟ್ಟು ಸಾವಾಗೋದು
ವೆರಿ ವೆರಿ ರೇರ್ ಈಗಿನ ಸಂದರ್ಭಗಳಲ್ಲಿ. ಆ ಥರ ಓವರ್ ಡೋಸ್ ಅಂತ ಮಾಡೋಕ್ಕೆ ನಮ್ಮದೆಲ್ಲ ಡಿಫೈನ್ಡ್ ಇರುತ್ತೆ, ಇಷ್ಟೇ ಡೋಸ್ ಕೊಡಬೇಕು, ಇಷ್ಟೇ ಕೊಡಬೇಕು, ಡ್ರಗ್ಸು ಅಷ್ಟೇ ಬರೋದು, ಒಂದು ವಯಲಲ್ಲಿ ಇಷ್ಟೇ ಇರುತ್ತೆ. ಸೊ ಆ ಥರ ಜನರಲಿ ಓವರ್ ಡೋಸ್ ಆಗೋದಿಲ್ಲ. ಅದು ಮೇಯ್ನ್ ಥಿಂಗು, ಮಿಸ್ಕನ್ಸೆಪ್ಷನ್ಸು. ಸಮ್ಟೈಮ್ಸ್ ಅದು ಬಿಟ್ಟರೆ ಇನ್ನೇನು ಜನರಲಿ ನಾ ಕೇಳಿರೋದು ಇವೆರಡೇ ಮಿಸ್ಕನ್ಸೆಪ್ಷನ್ಸು. ಇನ್ನೊಂದು ನೀವು ಇನ್ನೊಂದು ಏನು ಹೇಳುತ್ತೆ ಅಡ್ವೈಸ್ ನಾನು ಏನು ಕೊಡ್ತೀನಿ ಅಂದರೆ, ಯಾವತ್ತು ನೀವು ಹೇಗೆ ಸರ್ಜನ್ನ ಹುಡ್ಕೊಂಡು ನೋಡ್ತೀರೋ ಸರ್ಜನ್ನ ಮೀಟ್ ಮಾಡಿ, ಅವ್ರ ಅನಸ್ಥೆಟಿಸ್ಟ್ ಯಾರು ಇರ್ತಾರೋ ರೆಗ್ಯುಲರ್ ಅನಸ್ಥೆಟಿಸ್ಟು ಬಿಫೋರ್ ದ ಸರ್ಜರಿ ಒಂದು ಸತಿ ತೋರಿಸ್ಕೊಡೋದು ನಾವು ಪ್ರೀ ಅನಸ್ಥೆಟಿಕ್ ಇವ್ಯಾಲ್ಯೂಯೇಷನ್ ಅಂತ ಹೇಳ್ತೀವಿ. ಸೊ ಈ ಪ್ರೀ ಅನಸ್ಥೆಟಿಕ್ ಇವ್ಯಾಲ್ಯೂಯೇಷನ್ನ ಮಾಡಿಸ್ಕೊಳ್ಳೋದು ಉತ್ತಮ. ಯಾವುದೇ ಪೇಷಂಟ್ ಆಗಲಿ ಅವ್ರ ಸರ್ಜನ್ಗೆ ಅವ್ರವ್ರ ಅನಸ್ಥೆಟಿಸ್ಟ್ ಇರ್ತಾರೆ, ಅವರೇ ಹೇಳ್ತಾರೆ ಇಂಥ ಡಿಪಾರ್ಟ್ಮೆಂಟ್ಗೆ ಹೋಗಿ ಅವರು ದೇ ವಿಲ್ ಅಸೆಸ್ ಯು ಅಂತ. ಸೊ ಅದನ್ನು ಮಾಡಿಸ್ಕೊಳ್ಳೋದು ತುಂಬ ಒಳ್ಳೆಯದು. ಆಮೇಲೆ ಖಾಲಿ ಹೊಟ್ಟೆಲಿ ಇರಬೇಕು. ಇದು ಸರ್ಟನ್ ಥಿಂಗ್ಸ್ ನಾನು ತಿನ್ಕೊಂಬಂದ್ಬಿಟ್ಟೆ ಸರ್ ಅಂತ ಎಷ್ಟೊಂದು ಜನ ಹೊಟ್ಟೆ ಹಸ್ತಾಯಿತು ಸರ್ ತಿನ್ಕೊಂಬಂದ್ಬಿಟ್ಟೆ ನಂಗೆ ಗೊತ್ತಾಗಲಿಲ್ಲ ಅಂತ ಹೇಳ್ತಾರೆ. ಅನಸ್ತೀಶಿಯಾ ಕೊಡೋಕ್ಕೆ ಎಸ್ಪೆಷಲಿ ಜನರಲ್ ಅನಸ್ತೀಶಿಯಾಗೆ ನಾವು ಖಾಲಿ ಹೊಟ್ಟೆಲಿರೋದು ಉತ್ತಮ. ಯಾಕೆಂದರೆ ಅದು ಅನ್ನ ಎಲ್ಲ ಬಂದು ಶ್ವಾಸಕೋಶಕ್ಕೆ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಇದೆಲ್ಲ ಚಾನ್ಸಸ್ಗೋಸ್ಕರ ದೇರ್ ಆರ್ ವೇರಿಯಸ್ ಗೈಡ್ಲೈನ್ಸ್. ನಾವು ಆ ಥರ ಇನ್ಸ್ಟ್ರಕ್ಷನ್ಸ್ ಕೊಡೋಕ್ಕೆ ಪೇಷಂಟ್ಸ್ ನಮ್ಮ ಹತ್ರ ಬಂದರೆ ಇಟ್ ವಿಲ್ ಬಿ ಈಸಿ ಫಾರ್ ಅಸ್ ಟು ಗಿವ್ ದೆಮ್ ಇನ್ಸ್ಟ್ರಕ್ಷನ್ಸ್. ಎಸ್ ಡಾಕ್ಟರ್. ಸೊ ಡಾಕ್ಟರ್, ಈಗ ಯಾವುದೇ ರೀತಿ ಎಮರ್ಜೆನ್ಸಿ ಸಿಚುವೇಶನ್ಸ್ ಇದ್ದಾಗ ಬಿಫೋರ್ ರೀಚಿಂಗ್ ಹಾಸ್ಪಿಟಲ್ಸ್ ಪಬ್ಲಿಕ್ ಅವೇರ್ನೆಸ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಎಮರ್ಜೆನ್ಸಿ ಸಿಚುವೇಶನಲ್ಲಿ ಯಾವ ಸಿಚುವೇಶನಲ್ಲಿ ಏನು ಮಾಡಬೇಕು ಅಂತ. ಸೊ ಹೌ ಇಂಪಾರ್ಟೆಂಟ್ ಇಟ್ ಇಸ್ ಟು ನೋ ದೋಸ್ ಥಿಂಗ್ಸ್ ಡಾಕ್ಟರ್? ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನಾನು ಪೇಷಂಟ್ಸ್ಗೆ ಅಥವಾ ಜನರಲ್ ಪಬ್ಲಿಕ್ಗೆ ಏನು ಅಡ್ವೈಸ್ ಕೊಡ್ತೀನಿ ಅಂದರೆ, ಫಸ್ಟ್ ಆಫ್ ಆಲ್ ಏನಾದ್ರು ಈ ಥರ ಆ್ಯಕ್ಸಿಡೆಂಟೋ ಏನಾದ್ರು ಎಮರ್ಜೆನ್ಸಿನೋ ಏನಾದ್ರು ಕಂಡು ಬಂದಾಗ ನಿಮಗೆ ರೋಡಲ್ಲಿ ಇದರಲ್ಲಿ ಆರ್ ಇನ್ ಯುವರ್ ಹೌಸ್ ಆಲ್ಸೋ ಗಾಬರಿ ಆಗಬೇಡಿ. ಸಿಸ್ಟಮ್ಸ್ ಇದ್ದಾವೆ, ಗೌರ್ಮೆಂಟ್ ಆಲ್ಸೋ ಪ್ರೊವೈಡೆಡ್ 108 ಇದೆ. ಇಮ್ಮಿಡಿಯೇಟ್ 108ಗೆ ಕಾಲ್ ಮಾಡಿ, ದೇ ವಿಲ್ ಹೆಲ್ಪ್ ಯು, ಬರ್ತಾರೆ ಅವರು. ಸೊ ಒಂದು. ಸೆಕೆಂಡ್ ಥಿಂಗ್ ಏನಂದರೆ, ಈಗ ಯಾರೋ ಬಿದ್ದಿದ್ದಾರೆ, ತುಂಬ ರಕ್ತಸ್ರಾವ ಆಗ್ತಾಯಿದೆ, ನಿಮ್ಮ ಹತ್ರ ಒಂದು ಬಟ್ಟೆ ಇದ್ದರೆ ಬಟ್ಟೆ ಅದನ್ನು ಒತ್ತಿಟ್ಕೊಳ್ಳಿ. ಅಥವಾ ನಿಮಗೆ ಹೃದಯ ಸಂಚಲನೆ ಇಲ್ಲ, ಹೃದಯ ಸ್ಥಗಿತ ಆಗಿದೆ, ಏನೋ ಅನಿಸ್ತಾ ಇದೆ, ಆವಾಗ ಕಾರ್ಡಿಯೋಪಲ್ಮನರಿ ರಿಸಸಿಟೇಷನ್ ಅಂತ ನಾವು ಹೇಳ್ತೀವಿ, CPR ಅಂತ. ಇದು ಕಾಮನ್ ಪಬ್ಲಿಕ್ಕೂ ಮಾಡ್ತಕ್ಕಂಥ ಒಂದು ಕ್ರಿಯೆ. ಇದನ್ನು ಕಲ್ತ್ಕೋಬೋದು. CPR ಅಂತ ನಾವು ಹೇಳ್ತೀವಿ, ಇದನ್ನು ಕಲ್ತ್ಕೋಬೋದು. ಆ್ಯಂಡ್ ಮೆನಿ ಆಫೀಸಸಲ್ಲೂ ನಾವು ಟ್ರೈನ್ ಮಾಡಿದ್ದೀವಿ. ನಮ್ಮ ಹಾಸ್ಪಿಟಲ್ಗಳಲ್ಲೂ ನಾನ್ ಡಾಕ್ಟರ್ಸ್ಗೆ ನಾವು ಟ್ರೈನ್ ಮಾಡ್ತೀವಿ, ಅವ್ರು ಎಷ್ಟು ಮಾಡ್ಬೋದು, ಎಷ್ಟುವರೆಗೂ ಅವರು ಮಾಡ್ಬೋದು ಅಂತ. ಇದೆಲ್ಲ ದೀಸ್ ಆರ್ ಆಲ್ ಲೈಫ್ ಸೇವಿಂಗ್ ಥಿಂಗ್ಸ್. ಒಂದು ಇದೆಲ್ಲ ನೀವು ಮಾಡ್ಬೋದು. ಆಮೇಲೆ ಸಮ್ ಥಿಂಗ್ಸ್ ನೀವು ಏನು ಮಾಡಬಾರ್ದು ಅಂದರೆ, ಯಾರೋ ಮೂರ್ಛೆ ಹೋಗಿದ್ದಾರೆ ಅವ್ರಿಗೋಗಿ ನೀರು ಕುಡಿಸೋದು ಅಥವಾ ಏನೋ ತಿನ್ಸಕ್ಕೆ ಹೋಗೋದು, ದಯವಿಟ್ಟು ಇದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಅವರು ಆಗಲೇ ಮೂರ್ಛೆಯಲ್ಲಿರ್ತಾರೆ, ಮೂರ್ಛೆ ಸ್ಥಿತಿನಲ್ಲಿ ಈ ನೀರು ಕುಡಿಸಿದ್ದೋ ತಿನ್ನಿಸಿದ್ದೋ ಅನ್ನನಾಳಕ್ಕೆ ಹೋಗದೆ ಲಂಗ್ಸಿಗೆ ಹೋಗ್ಬೋದು. ಸೊ ಅದರಿಂದ ಅವ್ರ ಲೈಫಿಗೆ ಹಾರ್ಮ್ ಆಗುತ್ತೆ ಹೊರತಾಗಿ ಇನ್ನೇನೂ ಆಗೋದಿಲ್ಲ. ಸೊ ದಯವಿಟ್ಟು ಈ ಥರ ಎಲ್ಲ ಏನೂ ಮಾಡೋಕ್ಕೆ ಹೋಗಬೇಡಿ. ಡಾಕ್ಟರ್, ಇನ್ನು ಫೈನಲ್ ಆಗಿ ಇವತ್ತಿನ ಕಾರ್ಯಕ್ರಮದ ಮುಖಾಂತರ ವೀಕ್ಷಕರಿಗೆ ಎಮರ್ಜೆನ್ಸಿ ಸಿಚುವೇಷನಲ್ಲಿ ಯಾವ ರೀತಿ ಪ್ರಿಪೇರ್ ಆಗಿರಬೇಕು ಆ್ಯಂಡ್ ಇಂಟೆನ್ಸಿವ್ ಕೇರ್ ಯೂನಿಟ್ ಬಗ್ಗೆ, ಅನಸ್ಥೇಷಿಯಾಲಜಿ ಡಿಪಾರ್ಟ್ಮೆಂಟ್ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಡಾಕ್ಟರ್? ಬೇಸಿಕಲಿ ನನ್ನ ಮಾಧ್ಯಮದಲ್ಲಿ ಈ ಮೆಸೇಜ್ ಹೋಗಲಿ. ಅನಸ್ಥಿಷಿಯಾಲಜಿಸ್ಟ್ ಆರ್ ಆಲ್ಸೋ ಟ್ರೈನ್ಡ್ ಸ್ಪೆಷಲಿಸ್ಟ್. ಅವರು ಏರ್ವೇ ಮತ್ತು ಇದು ಸರ್ಕ್ಯುಲೇಷನ್ ಮತ್ತು ಬ್ರೀದಿಂಗ್, ಈ ಮೂರನ್ನು ಡೆಫಿನೆಟಾಗಿ ದೇ ವಿಲ್ ಬಿ ಏಬಲ್ ಟು ಹ್ಯಾಂಡಲ್. ಎಮರ್ಜೆನ್ಸಿ ಸಿಚುವೇಷನಲ್ಲಿ ದೇ ಆರ್ ಯುವರ್ ಫ್ರೆಂಡ್. ಇಫ್ ಯು ಮೀಟ್ ಅನ್ ಅನಸ್ಥಿಷಿಯಾಲಜಿಸ್ಟ್, ಡೆಫಿನೆಟ್ಲಿ ಇನ್ ಎನ್ ಎಮರ್ಜೆನ್ಸಿ ಸಿಚುವೇಷನ್ ಹಿ ಈಸ್ ದೇರ್ ಟು ಹೆಲ್ಪ್ ಯು. ಒಂದು. ಆಮೇಲೆ ಇಂಟೆನ್ಸಿವ್ ಕೇರಲ್ಲಿ ವೆಂಟಿಲೇಟರು ಇದೆಲ್ಲ ಎಲ್ಲರಿಗೂ ತುಂಬ ಭಯ ಇದೆ. ಈಗ ವೆಂಟಿಲೇಟರ್ ಮೇಲೆ ಹೊಟ್ಟೋದ್ರೆ ಸತ್ತೋಗ್ತಾರೆ ಅಂತ, ಆ ಥರ ಏನಿಲ್ಲ. ಅದು ಬ್ರಿಡ್ಜ್ ಅಷ್ಟೇ. ವಿ ಆರ್ ಯೂಸಿಂಗ್ ಇಟ್ ಸೊ ದಟ್ ಯುವರ್ ಬಾಡಿ ರಿಕವರ್ಸ್. ಟೇಕ್ಸ್ ಟೈಮ್ ಟು ರಿಕವರ್ ಆ್ಯಂಡ್ ರಿಕವರ್ ಆಗೋಕ್ಕೆ ಟೈಮ್ ಕೊಡ್ತಾ ಇದ್ದೀವಿ ನಿಮ್ಮ ದೇಹಕ್ಕೆ. ಸೊ ಡೆಫಿನೆಟ್ಲಿ ಇಟ್ ವಿಲ್ ಹೆಲ್ಪ್ ಯು. ಈ ಮಾಧ್ಯಮದಿಂದ ಮೆಸೇಜ್ ಹೋದರೆ ಪೇಷಂಟ್ಸ್ಗೆ ತುಂಬ ಒಳ್ಳೆಯದಾಗುತ್ತೆ. ಎಸ್ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಕಾರ್ಯಕ್ರಮದಲ್ಲಿ ವಾಟ್ ಇಸ್ ದ ರೋಲ್ ಆಫ್ ಇಂಟೆನ್ಸಿವ್ ಕೇರ್, ಎಮರ್ಜೆನ್ಸಿ ಕೇರ್ ಯೂನಿಟ್ ಆ್ಯಂಡ್ ಅನಸ್ಥೇಷಿಯಾಲಜಿಸ್ಟ್ ಅನ್ನೋದನ್ನು ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್ ಟುಡೇ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಆಯುಷ್ಮಾನ್ ಭವ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.